ಹಾಯ್ ಫ್ರೆಂಡ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ್. ನಾನಿಲ್ಲಿ ರಾಮಂದ್ರ ದೇವಸ್ಥಾನಕ್ಕೆ ಮಂಡಲ ಹಾಕ್ತಾಯಿದ್ದೀನಿ. ಹಂಗಂದರೆ ರಂಗೋಲೆ, ದೊಡ್ಡ ದೊಡ್ಡ ರಂಗೋಲೆ ಬಿಡಿಸ್ತಾಯಿದ್ದೀನಿ. ನೋಡಿ ಒಂದು ಟ್ರಿಪ್ಪು. ಕಲಾವಿದರು ಮಂಡ್ಯ ಸುಭಾಷ್ ನಗರ 1ನೇ ಕ್ರಾಸ್ ನೋಡಿ, ಎಡ್ತೆರ್ಕಾದಂಗೆ ಲೆಫ್ಟ್ಗಾದಂಗೆ ಇದೇ ಅರಳಿ ಕಟ್ಟೆ ಇದು ನೋಡಿ. ಅದು ನವಗ್ರಹ ದೇವಸ್ಥಾನ, ತುಂಬ ಸಖತ್ ನವಗ್ರಹ ದೇವಸ್ಥಾನ, ತುಂಬ ಅದ್ಭುತವಾಗೈತೆ ನೋಡಿ. ತುಂಬ ಸಖತ್ತಾಗೈತೆ ನವಗ್ರಹ ದೇವಸ್ಥಾನ ಇದು. ಮಂಡ್ಯ ಸುಭಾಷ್ ನಗರ, ಇಲ್ಲಿ ವಿನೋಬ ರೋಡು ಬುಲೆಟ್ ಶೋರೂಮ್ ಹಿಂಭಾಗ KEB ಒಳಗಡೆ ಐತೆ ರಾಮಂದ್ರ ನೋಡಿ. ಇದೇ ಅರಳಿ ಕಟ್ಟೆ, ತುಂಬ ಸಕ್ಕತ್ತಾಗೈತೆ ಅರಳಿ ಕಟ್ಟೆ ನೋಡಿ. ಒಂದು ಟ್ರಿಪ್ಪು ಅದು ಬಿಡಿ, ತುಂಬ ಸಕ್ಕತ್ತಾಗೈತೆ ಅರಳಿ ಕಟ್ಟೆ. ನೋಡುವಂಥ ಪ್ಲೇಸ್ ಇದು ಮಂಡ್ಯದೊಳಗಡೆ. ಬನ್ನಿ ನೋಡಿ, ತುಂಬ ಹಳೆಯದಾದ ಅರಳಿ ಕಟ್ಟೆ ಇದು ನೋಡಿ. ನಾಗರ ಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಸಾಕು, ದಯವಿಟ್ಟು ಎಲ್ಲ ಬಂದು ನೋಡಿ. ನೀವು ಕೂಡ ನೋಡಿ, ತುಂಬ ಸಕ್ಕತ್ತಾಗೈತೆ ನೋಡಿ. ತುಂಬ ಒಳ್ಳೆ ವಾತಾವರಣ, ಎಲ್ಲ ನೆಮ್ಮದಿಯಿಂದ ಕುಂತಿದ್ದಾರೆ ನೋಡಿ. ತುಂಬ ಸಕ್ಕತ್ತಾಗೈತೆ ಒಳಗಡೆ. ನಾನು ಹಾಕ್ತಿರುವಂಥ ಮಂಡಲ ಇದು, ದೊಡ್ಡ ದೊಡ್ಡ ಮಂಡಲ ಹಾಕ್ತಿದ್ದೀನಿ ರಂಗೋಲಿ. ಒಂದು ಟ್ರಿಪ್ ಯಾವುದಕ್ಕೂ ಬಂದು ಒಂದು ಟ್ರಿಪ್ ನೋಡಿ. ಮಂಡ್ಯ ಸುಭಾಷ್ ನಗರ ಜನಗಳಿಗೆಲ್ಲ ನಮಸ್ಕಾರ. ಬನ್ನಿ ಒಂದು ಟ್ರಿಪ್ಪು. ಥರ ಇದೇ ರಾಮಂದ್ರ ನೋಡಿ. ತುಂಬ ಸಖತ್ತಾಗೈತೆ ರಾಮಂದ್ರ ನೋಡಿ. ನೋಡಿ, ಅಮೃತ ಶಿಲೆಯಿಂದ ಮಾಡಿರುವಂಥದ್ದು ಇದು. ರಾಮ, ಲಕ್ಷ್ಮಣ, ಆಂಜನೇಯ, ತುಂಬ ಸಖತ್ತಾಗೈತೆ. ಸುಮಾರು ಒಂದು 100 ವರ್ಷದ ಹಳೆಯ ವಿಗ್ರಹಗಳು ಇವು, ಅಮೃತ ಶಿಲೆಯಿಂದ ಮಾಡಿರೋದು ನೋಡಿ. ಇವರು ಮಾತೆ ಅಂದ್ಬಿಟ್ಟು ತಾಯಿ ಸಂತೋಷಿ ಮಾತಾ ಅಂತ, ತುಂಬ ಸಖತ್ತಾಗೈತೆ. ಇದು ಕೂಡ ಅಮೃತ ಶಿಲೆಯಿಂದ ಮಾಡಿರೋದು ನೋಡಿ. ತುಂಬ ಸಖತ್ತಾಗೈತೆ. ಇದು ಸತ್ಯನಾರಾಯಣ, ಇದು ಕೂಡ ಅಮೃತ ಶಿಲೆಯಿಂದ ಮಾಡಿರೋದು. ರಾಜಸ್ಥಾನದಿಂದ ಮಾಡಿಸ್ಕೊಂಡು ಬಂದಿರೋದು. 100 ವರ್ಷ ಹಳೆಯದು ಇದು. ತುಂಬ ಸಖತ್ತಾಗೈತೆ. ಅದ್ಭುತವಾದ ಒಂದು ಇದೈತೆ. ದೇವ್ರ ಮುಗಿಸೋ ಮಂಟಪ. ಅದೇ ಥರ ಸ್ವಾಮಿ ವಿವೇಕಾನಂದರದು ಕೂಡ ಫೋಟೋ ಐತೆ ಇಲ್ಲಿ ನೋಡಿ. ತುಂಬ ಸಖತ್ತಾಗೈತೆ ನೋಡಿ. ತಾಂಜಾವೂರು ಕಲೆ ಕೂಡ ಐತೆ ಇಲ್ಲಿ. ರಾಮ, ಲಕ್ಷ್ಮಣ, ಆಂಜನೇಯ, ತಾಂಜಾವೂರು ಪೇಂಟಿಂಗ್ ಕೂಡ ಐತೆ ಒಳಗಡೆ. ತಂಜಾವೂರದು ಪೇಂಟಿಂಗ್ ಕೂಡ ಐತೆ ನೋಡಿ. ತುಂಬ ಸಖತ್ತಾಗೈತೆ. ಹಳೆಯ ಫೋಟೋ ಇದು. ಅದು 100 ವರ್ಷದ ಮೇಲಾಗೈತೆ. ತುಂಬ ಸಖತ್ತಾಗೈತೆ ನೋಡಿ. ಇಲ್ಲೂ ಒಂದೈತೆ ನೋಡಿ, ಬಾಲರಾಮ, ತುಂಬ ಸಖತ್ತಾಗೈತೆ ನೋಡಿ. ಇವರೇ ಪ್ರಕಾಶ್ ಸರ್ ಅಂತ, ಮಂಡ್ಯದವರು, ಸುಭಾಷ್ ನಗರ. ಇಲ್ಲಿಗೆ ಇವರೇ ಅಧ್ಯಕ್ಷರು, ಹೆಡ್ಡು ಇವರೇ ನೋಡಿ. ಇವರು ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಇದು ರಾಮಂದ್ರ ಮುಂದೆ ಗೊತ್ತಿರಲಿಲ್ಲ ಯಾವುದೇ ಕಾರಣಕ್ಕೂ. ಇವರೇ ಪ್ರತಿಷ್ಠಾಪನೆ ಮಾಡಿರೋದು. ಎಲ್ಲ ದೇವರು ನಾವೇ ತರಿಸಿರೋದು. ಹೇಳಿ ಸರ್, ಹಂಗೆ ಒಂದೆರಡು ಮಾತಾ. ನಮ್ಮ ತಾಯಿ ತಂದೆ ತರಿಸಿರೋದು ಅದು ಅಮೃತಶಿಲೆದು. ಜೈಪುರಿಂದ ಮಾಡಿ ತರಿಸಿರೋದು. ನಮ್ಮ ತಾಯಿಯವರು ಮಾಡಿದ ಅವರ ಆಶೀರ್ವಾದವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಸರ್. KEB ರಾಮ ಮಂದಿರ ಇದು. ಹಾಂ ಸರ್. ದೇವರು ಎಲ್ಲರಿಗೂ ಒಳ್ಳೆಯ. ಎಷ್ಟು ವರ್ಷದ್ದು ಹಳೆ ವಿಗ್ರಹ ಸರ್ ಇದು? ಇದು ವಿಗ್ರಹ ಸುಮಾರು ಆಗಿದೆ, 50 ವರ್ಷದ ಮೇಲಾಗಿದೆ. ಹಾಂ ಸರ್. ಅಮೃತಶಿಲೆ ಇದು, ಜೈಪುರಿಂದ ಮಾಡಿಸಿರೋದು. ಹಾಂ ಸರ್. ಇಲ್ಲಿ ಮಾಡಿದ್ದೀವಿ ಅಂತ ನಾನು ದೇವರಲ್ಲೇ ಕೇಳ್ಕೊತೀನಿ. ಇವರು ಒಂದೇ ಅಲ್ಲ,
ಮನೇಲೂ ಕೂಡ ಇವ್ರ ತಂದೆದು ಅಮೃತ ಶಿಲೆಯಿಂದ ಮಾಡಿಸ್ಕೊಬಂದು ಮನೇಲಿ ಪೂಜೆ ಮಾಡ್ತಾಯಿದ್ದಾರೆ. ನಾನೇ ಅದಕ್ಕೆ ಪೇಂಟಿಂಗ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಿ. ಒಂದು ಟ್ರಿಪ್ ನೋಡಿ. ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ತಂದೆ ತಾಯಿ ಅಮೃತ ಶಿಲೆಯಿಂದ ಮಾಡಿಸ್ಕೊಬಂದು ಯಾರೂ ಪೂಜೆ ಮಾಡ್ತಾಯಿಲ್ಲ. ಪ್ರಕಾಶ್ ಸರ್ ಅನ್ನೋ ಇವರು ಪೂಜೆ ಮಾಡ್ತಾಯಿದ್ದಾರೆ. ತಂದೆ ತಾಯಿದು ಅಮೃತ ಶಿಲೆಯಿಂದ ಮಾಡಿಸ್ಕೊಬಂದಿರೋದು ಜೈಪುರದಿಂದ. ಅದನ್ನೂ ಒಂದು ಟ್ರಿಪ್ ತೋರಿಸ್ಕೊಡ್ತೀನಿ ನಿಮಗೆ. ಸಖತ್ತಾಗೈತೆ ನೋಡಿ. ಒಂದು 100 ವರ್ಷದ ಹಳೆಯದು ಇದು ರಾಮ ಮಂದಿರ ನೋಡಿ. ತುಂಬ ಅದ್ಭುತವಾದ ಒಂದು ಅದೇ ಥರ ಇದೊಂದು ಕಟ್ಟೆ ಐತೆ, ತುಳಸಿ ಕಟ್ಟೆ ನೋಡಿ. 100 ವರ್ಷದ ಹಳೆಯದು ಇದು ರಾಮ ಮಂದಿರ. ವಿನೋಬ ರೋಡಲ್ಲಿ KEB ಹಿಂಭಾಗ, ಬುಲೆಟ್ ಶೋರೂಮ್ ಹಿಂಭಾಗ ಐತೆ ವಿನೋಬ ರೋಡು.